ಹಾಯ್ ಆಲ್ ವೆಲ್ಕಮ್ ಟು ಹಿತ್ತು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಬೆಳಗ್ಗೆನೆ ರೆಡಿ ಆಗಿದ್ದೀವಿ. ಯಾಕಂದ್ರೆ ಇವತ್ತು ನಮ್ಮ ಫ್ಯಾಮಿಲಿಲಿ ಒಂದು ಸ್ಮಾಲ್ ಗೆಟ್ ಟುಗೆದರ್ ಇದೆ. ದೇವನಹಳ್ಳಿಗೆ ಹೊರಟಿದ್ದೀವಿ. ನಾನು, ಮಮ್ಮಿ, ಮಕ್ಕಳು, ನನ್ನ ಹಸ್ಬೆಂಡು ಮತ್ತೆ ನನ್ನ ದೊಡ್ಡ ತಮ್ಮ ಎಲ್ಲರೂ ಹೊರಟಿದ್ದೀವಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದ ಹಾಗೆ ಕಾರ್ ರಿಪೇರಿ ಕೊಟ್ಟಿದ್ವಿ ಅಲ್ವಾ, ಇವಾಗ ಕಾರ್ ಕೂಡ ಬಂದಿದೆ. ನೋಡಿ ಇವಾಗೆಲ್ಲ ರಿಪೇರಿ ಆಗಿ ಬಂದಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಂಗಂತೂ ಕಾರ್ ವಾಪಸ್ ಬಂದಿರೋದೇ ಫುಲ್ ಖುಷಿ ಆಗಿತ್ತು. ಸರಿ ಇವಾಗ ಗೆಟ್ ಟುಗೆದರ್ ಇತ್ತಲ್ವಾ, ಹಂಗೆ ಹೋಗಿ ಬಂದ್ಬಿಡೋಣ ಅಂತ ಎಲ್ಲ ಹೊರಟಿದ್ದೀವಿ. ನಾನಂತೂ ಕಾರ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೆ. ಬಿಕಾಸ್ ಎಲ್ಲೂ ಹೋಗಕ್ ಆಗ್ತಾ ಇರ್ಲಿಲ್ಲ, ಬರಕ್ ಆಗ್ತಾ ಇರ್ಲಿಲ್ಲ. ಈ ಕಾರ್ ಇರೋದ್ರಿಂದ ಆರಾಮಾಗಿ ಹೋಗಿ ಬರ್ಬೋದು. ನೋಡಿ ಇವಾಗ ನಾನು ಲಹರಿಗೆ ಹಾಕಿದ್ದೀನಲ್ವಾ, ಅದು ಜಾಕೆಟು ಮಯೂರಿದು. ಅವಳ ಟೈಮಲ್ಲಿ ಹಾಕಿದಾಗ ಒಂದೇ ಒಂದು ಸತಿ ಹಾಕಿದ್ವಿ ಅಷ್ಟೇ, ಟೈಟ್ ಆಗೋಯ್ತು. ಇನ್ನು ಲಹರಿಗೆ ಹಾಕೋದು ಲೇಟ್ ಮಾಡಿದ್ರೆ ಇದು ಟೈಟ್ ಆಗಿಬಿಡುತ್ತೆ ಅಂತ ಹಾಕಿದ್ದೀನಿ. ನಾನು ತುಂಬ ಇಷ್ಟಪಟ್ಟು ತಗೊಂಡಿದ್ದೆ ಆ ಜಾಕೆಟು. ಹೇಗೆ ಕಾಣಿಸ್ತಿದ್ದಾಳೆ ಲಹರಿ ಅಂತ ಕಮೆಂಟ್ ಮಾಡಿ. ನಾನು ಯೂಶಲಿ ಕಾರಲ್ಲಿ ತೊಟ್ಲು ಕಟ್ಟಿರ್ತೀನಿ, ಲಹರಿನ ಮಲಗಿಸ್ತೀನಿ. ಅದರಲ್ಲಿ ಮಯೂರಿನ ನಾನು ಎತ್ಕೊಂಡಿರ್ತೀನಿ, ಇಲ್ಲ ನನ್ನ ತೊಡೆ ಮೇಲೆ ಮಲಗಿರ್ತಾಳೆ. ನಾನು ಈ ಸತಿ ತೊಟ್ಲು ಕಟ್ಟಿದ್ದೀನಿ. ಬಟ್ ಅವಳ ಮಮ್ಮಿ ಜೊತೆ ಮುಂದೆ ಕೂತಿದ್ಲಲ್ವಾ, ವಾಪಸ್ ಬಂದರೆ ಹಿಂದ್ಗಡೆ ಅವಾಗ ಕಟ್ಕೊಳ್ಳೋಣ ಅಂತ ನಾನು ತೆಗಿಯೋಕೆ ಹೇಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ. ಬಿಕಾಸ್ ಇವಾಗ 3 ಜನ ಇದ್ದೀವಲ್ವಾ, ಯೂಶಲಿ ನಾನು ಒಬ್ಬಳೇ ಇರ್ತೀನಿ. ಅವಾಗ ತೊಟ್ಲು ಕಟ್ಟಿದ್ರೆ ಏನು ಸಫೋಕೇಟ್ ಆಗಲ್ಲ, ಅವ್ರಿಗೆ ಅದು ಇಕ್ಕಟ್ಟಾಗ್ತಿತ್ತು. ಹೆಂಗೂ ಲಹರಿ ಮುಂದೆ ಇದ್ಲಲ್ವಾ, ಸರಿ ಆಯಿತು ಅಂತ ಅದನ್ನು ತೆಗೆದ್ಬಿಟ್ವಿ. ಮಯೂರಿಗೆ ನಾನು ರೆಡಿನೇ ಆಗಲ್ಲಲ್ಲ, ಯೂಶಲಿ ಮನೇಲೇ ಇರ್ತೀನಿ. ಹಂಗೆ ಸ್ವಲ್ಪ ಏನಾದರೂ ರೆಡಿ ಆದರೆ ವಾವ್ ಮಮ್ಮ ಕ್ಯೂಟ್ ಅಂತ ಮುದ್ದು ಮಾಡ್ತಿರ್ತಾಳೆ. ನೋಡಿ ಹೀಗೆ ಕ್ಯೂಟಾಗಿ ಮಾತಾಡ್ಕೊಂಡು ಮುದ್ದು ಮಾಡ್ತಾಳೆ. ಇನ್ನು ನನ್ನ ಚಿಕ್ಕ ತಮ್ಮ ತಿರುಪತಿಗೆ ಹೋಗಿದ್ದ, ಅವನು ಕೂದಲು ಕೂಡ ಕೊಟ್ಟಿದ್ದ. ಅವನು ಬರಲ್ಲ, ನಾನು ಕೂದಲು ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದ. ಬಟ್ ವ್ಲಾಗ್ ಪೂರ್ತಿ ನೋಡಿ, ಬರ್ತಾನ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಮಯೂರಿನ ನೋಡಿ ತುಂಬ ದಿವಸ ಆಗಿತ್ತು, ಅವ್ರಿಗೆ ಒಂದು 2-3 ಡೇಸ್ ಆಗಿತ್ತು ತಿರುಪತಿನಲ್ಲೇ. ಸೊ ಅವ್ನು ಮಯೂರಿನ ನೋಡಬೇಕು ಅಂತಿದ್ದ. ಸೊ ನಾವು ಆನ್ ದ ವೇ ಸ್ಟಾಪ್ ಮಾಡಿದ್ವಿ. ಮಯೂರಿ ಹೇಗೆ ರಿಯಾಕ್ಟ್ ಮಾಡ್ತಾಳೆ, ಗುರ್ತಿಡಿತಾಳ ಅಂತ ಅಂದ್ಕೊಂಡ್ವಿ. ಅವ್ನು ಬಂದು ನಿಂತಿದ ತಕ್ಷಣನೇ ಗುರ್ತಿಡ್ದು ಓಡೋದ್ಲು ಅವನ ಹತ್ರ. ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಅವಳು ಅವನ್ನ ಗುರ್ತು ಹಿಡಿತಾಳೆ ಅಂತ. ಅವಳು ಕೂದಲಿಲ್ಲ, ಎಲ್ಲೋಯ್ತು ಏನೂ ಕೇಳೇ ಇಲ್ಲ. ಮಾಮ ನೋಡಿದ್ನಲ್ವಾ ನಾನು ಇಷ್ಟೊಂದು ದಿವಸ ಆದಮೇಲೆ ಅನ್ನೋ ಖುಷಿನಲ್ಲೇ ಇದ್ಲು. ಏನೇನೋ ಮಾತಾಡ್ತಿದ್ದಾಳೆ, ಆಚೆ ಹೋಗ್ತಾ ಇದ್ದೀವಿ ಕಾರಲ್ಲಿ ಅಲ್ಲಿ ಅಂತೆಲ್ಲ ಹೇಳ್ತಾ ಇದ್ದಾಳೆ ಅವನ ಹತ್ರ. ಮಯೂರಿ ಕೂದಲು ಬಗ್ಗೆ ಏನೂ ರಿಯಾಕ್ಟ್ ಮಾಡಿಲ್ವಲ್ಲ, ಅವನೇ ಕೇಳ್ತಾ ಇದ್ದಾನೆ ನನ್ನ ತಮ್ಮ ಎಲ್ಲಿ ಕೂದಲು ಎಲ್ಲಿ ಅಂತ. ಅವಳಿಗೆ ಏನು ಡಿಫ್ರೆನ್ಸ್ ಅನಿಸಿಲ್ಲ, ಅವಳಿಗೆ ಕೂದಿರ್ಲಿ ಇಲ್ಲದೆ ಹೋಗ್ಲಿ ಅದು ಮಾಮ ಅಲ್ವಾ ಅಂತ. ನಾನು ಕೇಳ್ತಾ ಇದ್ದೀನಿ ನೋಡಿ ಯಾರದು ಅಂತ. ಮಾಮ ಮಾಮ ಬಂದಿದೆ ನೋಡು ಅಂತ ಇದ್ದಾಳೆ ಅವಳು ನನಗೆ. ಇನ್ನು ಮಮ್ಮಿ ಮಾತಾಡಿಸ್ತಾ ಇದ್ದಾರೆ, ಏನು ದರ್ಶನ ಆಯ್ತಾ ಏನು ಅಂತ. ಅವರು 2 ವೀಲರಲ್ಲಿ ಹೋಗಿದ್ರು ತಿರುಪತಿಗೆ ಇಲ್ಲಿ ಬೆಂಗಳೂರಿಂದ. ಸೊ ಹೆಂಗಿದೆ, ಮೈಕೈ ಏನಾದರೂ ನೋವ್ತಾ ಇದೆಯಾ ಅಂತೆಲ್ಲ ಮಮ್ಮಿ ಕೇಳ್ತಾ ಇದ್ರು. ನಾವು ಆ್ಯಕ್ಚುಲಿ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ವಿ. ಆ ಟೈಮಲ್ಲಿ ಅವನು ಬಂದ, ಮಯೂರಿನ ನೋಡಬೇಕು, ಎಲ್ಲರೂ ಮಾತಾಡ್ಸ್ಕೊಂಡು ಹೋಗ್ಬೋದು ಅಂತ. ನಾವು ಇಲ್ಲೇ ಹತ್ರದಲ್ಲಿರೋ ಹೋಟ್ಲಲ್ಲಿ ನಿಲ್ಲಿಸಿದ್ವಲ್ಲ, ಬಾ ಅಂತ ಕರೆದಿದ್ವಿ. ಅದಕ್ಕೆ ಅವನು ಬಂದಿದ್ದ. ಲಹರಿ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ ಅಂತ ನಾವು ಕಾಯ್ತಾ ಇದ್ವಿ. ಯೂಶಲಿ ಮಕ್ಕಳು ದಾಡಿ ತೆಗ್ದಿರೋದು, ಕೂದಲೆಲ್ಲ ತೆಗ್ದಿರೋದು ಗುರ್ತು ಹಿಡಿಯಲ್ಲ ತಾನೆ. ನೀವು ಅಬ್ಸರ್ವ್ ಮಾಡಿ ಅವನ್ನ ಗುರ್ತಿಡ್ದು ನಗ್ತಾ ಇದ್ದಾಳೆ ಅವಳು. ನಮಗಂತೂ ಶಾಕ್, ಏನು ಹೆಣ್ಮಕ್ಳಪ್ಪ ಸೋದರ ಮಾವ ಅಂದರೆ ಇಷ್ಟೊಂದು ಪ್ರೀತಿ ಅಂತ ನಾವೆಲ್ಲ ಅನ್ಕೊತಾ ಇದ್ವಿ. ನಾವು ಎಲ್ಲ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟ್ವಿ. ಬಿಕಾಸ್ ಟ್ರಾಫಿಕ್ ಆದರೆ ಮಕ್ಕಳನ್ನ ಕಾರಲ್ಲಿ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಲ್ವಾ ಆ ಶೆಕೆಯಲ್ಲಿ ಅಂತ. ಬೇಗನೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟ್ವಿ. ಹೊರಡೋವರೆಗೂ ಸುಮ್ಮನಿತ್ತು. ಆಮೇಲೆ ಮಯೂರಿ ಐಸ್ ಕ್ರೀಮ್ ಕೇಳಿದ್ಲು. ನೋಡಿ ಅವರಪ್ಪ ಇಲ್ಲ ಅಂತ ಹೇಳಿಲ್ದಿರ ಮಗಳಿಗೆ ತಿನ್ನಿಸ್ತಾ ಇದ್ದಾರೆ. ನಾನು ಟೈಮ್ ಆಯಿತು ಬನ್ನಿ ಅಂತ ನಾನು, ಅವರು ಮಗಳು ಕೇಳ್ಬಿಟ್ಲಲ್ವ ಐಸ್ ಕ್ರೀಮ್ ತಿನ್ನಿಸ್ಬಿಟ್ಟೆ ಕರ್ಕೊಂಡು ಹೋಗೋಣ ಅಂತ ಅವರು ತಿನ್ನಿಸ್ತಾ ಇದ್ದಾರೆ. ಯೂಶಲಿ ಜಾಸ್ತಿ ಐಸ್ ಕ್ರೀಮ್ ಎಲ್ಲ ಅವಳೇನು ತಿನ್ನಲ್ಲ, ಅವಳು ಫ್ರೂಟ್ಸೇ ತಿನ್ನೋದು ಜಾಸ್ತಿ. ಬಟ್ ಒನ್ಸ್ ಇನ್ ಅ ವೈಲ್ ಹೊರಗಡೆ ಹೋದಾಗ ಪರವಾಗಿಲ್ಲ ಅಂತ. ಮನೆ ಹತ್ರ ಹೊರಡೋವಾಗ ಹಾಕಿದ್ದು ಲಹರಿಗೆ ಕ್ಯಾಪು ಅವಳು ತೆಗ್ದೇ ಇಲ್ಲ. ಅವಳಿಗೇನು ಇರಿಟೇಟೇ ಆಗಿಲ್ಲ. ಅಲ್ಲಿ ಹೋಗಿ ರೀಚ್ ಆಗೋವರೆಗೂ ದೇವನಹಳ್ಳಿಲೂ ನೋಡಿ ಅವಳು ಹಾಕ್ಕೊಂಡೇ ಇದ್ದಾಳೆ ಹಂಗೇನೆ. ಫಸ್ಟ್ ನಾವು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಪಕ್ಕದಲ್ಲೇ ಇರೋದು ನಮ್ಮ ಚಿಕ್ಕಪ್ಪನ ಮನೆ ಕೂಡ. ನಮ್ಮ ಅತ್ತೆ ಅಂದರೆ ನಮ್ಮ ಮಮ್ಮಿಗೆ ಸೋದರತ್ತೆ ಮಗಳು. ನನ್ನ ಹಸ್ಬೆಂಡ್ ಕೂಡ ಇವತ್ತು ವೀಕ್ ಆಫ್ ಇರೋದ್ರಿಂದ ಅವರು ಜಾಯ್ನ್ ಆದರು. ಇಲ್ಲ ಅವರೊಬ್ಬರನ್ನ ಬಿಟ್ಟು ಹೋಗೋದಕ್ಕೆ ನನಗಂತೂ ಬೇಜಾರಾಗ್ತಾ ಇತ್ತು. ಇವಾಗ ಅವರು ಬಂದ್ರಲ್ಲ, ಎಲ್ಲರ ಜೊತೆ ಅವರು ಇರ್ತಾರೆ ಅಂತ ನನಗೆ ತುಂಬಾ ಖುಷಿ ಆಗ್ತಿತ್ತು. ನೋಡಿ ನಾವು ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಡಾಲಿ ಓಡ್ ಬರ್ತಾಳೆ.
ಡಾಲಿ ಯಾರಂದ್ರೆ ನಮ್ ಚಿಕ್ಕಪ್ಪನ ಮಗಳು. ಡಾಲಿ ಸಮ್ಮರ್ ಅಲ್ಲಿ 1 ಮಂತ್ ಫಾರ್ ದ ಫಸ್ಟ್ ಟೈಮ್ ನಮ್ ಜೊತೆನೆ ಇದ್ಲು ಕಂಪ್ಲೀಟ್ 1 ಮಂತ್. ಅವಾಗ ಮಯೂರಿಗೂ ಡಾಲಿಗೂ ಒಳ್ಳೆ ಬಾಂಡಿಂಗ್. ಅದಕ್ಕೆ ಅವಳು ನೋಡಿದ ತಕ್ಷಣ ಅವಳು ಏನೇನೋ ಹೇಳ್ತಾ ಇದ್ದಾಳೆ, ಅಲ್ಲಿ ಎಲ್ಲಾರು ಬಂದ್ವಿ ಕಾರಲ್ಲಿ ಬಂದ್ವಿ ಅಂತ. ಇನ್ನು ನೆನ್ಪಿಟ್ಕೊಂಡಿದ್ದಾಳೆ. ಅವಳು ಕೇಳ್ತಾ ಇದ್ಲು ಮರ್ತೋಗ್ಬಿಟ್ಟಿದ್ದಾಳ ನನ್ನ ಅಂತ. ಇಲ್ಲ ನೋಡಿ ನೆನ್ಪಿಟ್ಕೊಂಡಿದ್ದಾಳೆ ಡಾಲಿನ. ನನ್ಗೆ ಡಾಲಿ ತಂಗಿ ಆಗ್ಬೇಕು, ಆದ್ರೆ ಮಯೂರಿಗೆ ಡಾಲಿ ಚಿಕ್ಕಮ್ಮ ಆಗ್ಬೇಕು. ನೋಡಿ ಎಷ್ಟು ದೊಡ್ಡ ಚಿಕ್ಕಮ್ಮ ಇದ್ದಾರೆ ಮಯೂರಿಗೆ. ಇದು ನಮ್ಮ ಅಜ್ಜಿ ಅಂದ್ರೆ ಮಮ್ಮಿಗೆ ಸೋದರತ್ತೆ. ಮಮ್ಮಿಯವರ ಅಪ್ಪ ಅವರ ತಂಗಿ. ನಮ್ಮ ಅತ್ತೆ ಅವ್ರ ಅಮ್ಮ. ನನ್ನ ಕೇಳಿದ್ರು ಯಾವಾಗ ಬಂದ್ರಿ ಮಕ್ಳೆಲ್ಲಿ ಅಂತ. ನಾನು ಒಳಗಡೆ ಇದ್ದಾರೆ ಅಜ್ಜಿ ಅಂತ ಹೇಳ್ದೆ. ಮಾತಾಡ್ಸ್ತೀನಿ ಅಂತ ಒಳಗಡೆ ಹೋಗ್ತಾ ಇದ್ದಾರೆ. ನೋಡಿ ನಮ್ಮ ಅಜ್ಜಿ 4ನೇ ತಲೆಮಾರು ಕೂಡ ನೋಡ್ತಾ ಇದ್ದಾರೆ. ಲಹರಿ 4ನೇ ತಲೆಮಾರು ಇವ್ರಿಗೆ. ಫಸ್ಟ್ ಇವ್ರ್ಗ, ಆಮೇಲೆ ಮಮ್ಮಿ, ನಮ್ಮ ಅತ್ತೆ, ಆಮೇಲೆ ನಾನು, ನನ್ನ ತಮ್ಮ, ಆಮೇಲೆ ಲಹರಿ, ಮಯೂರಿ. ಸೊ 4 ಜನರೇಷನ್ ಕೂಡ ನೋಡಿದ್ದಾರೆ ನಮ್ಮ ಅಜ್ಜಿ. ನಾನು ಮಕ್ಕಳನ್ನೆಲ್ಲ ಮುದ್ದು ಮಾಡ್ತಿದ್ರಲ್ವಾ, ಅವಾಗ ಹೇಳ್ತಾ ಇದ್ದೆ, ನೋಡಿ ಅಜ್ಜಿ ನೀವು 4 ತಲೆಮಾರು ಕೂಡ ನೋಡಿದೀರಾ, ನಿಮ್ದು 4 ಜನರೇಷನ್ ಮಕ್ಳು ಕೂಡ ನೋಡಿದೀರಾ ನೋಡಿ ಅಂತ ರೇಗಿಸ್ತಾ ಇದ್ದೆ. ಎಲ್ಲಾರು ಬಂದಿದ್ದಾರೆ ಅಂತ ಅಜ್ಜಿ ಫುಲ್ ಖುಷಿ. ನೋಡಿ ಚೊಕೊಬಾರದ್ದು ಕಾರ್ಡ್ಬೋರ್ಡ್ ಅಲ್ಲಿ ತಗೋ ಬಂದಿದ್ದಾರೆ, ಎಲ್ಲಾರ ಜೊತೆ ಒಟ್ಟಿಗೆ ಆಟ ಆಡ್ಬೋದು ಅಂತ. ನೋಡಿ ಇದೇ ನಮ್ ರಾಜಿ ಅತ್ತೆ. ರೈಟ್ ಸೈಡ್ ಅಲ್ಲಿ ಕೂತಿರೋ ನಮ್ ರಾಜಿ ಅತ್ತೆ. ಪಕ್ಕದಲ್ಲಿ ಇರೋದು ನಮ್ ಲತಾ ಚಿಕ್ಕಿ ಅಂದ್ರೆ ನಮ್ ಚಿಕ್ಕಮ್ಮ. ಅದು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮಮ್ಮ. ನಂದು ಊಟ ಆಯ್ತು. ಇವಾಗ ಮಮ್ಮಿ ಊಟ ಮಾಡ್ತಿದ್ದಾರೆ. ಸೊ ಎಲ್ಲ ಲೇಡೀಸ್ ಎಲ್ಲ ಕೂತ್ಕೊಂಡು ಇಷ್ಟು ದಿವಸದ ಗ್ಯಾಪ್ ಇರುತ್ತಲ್ಲ ಎಲ್ಲ ಮಾತಾಡ್ತಿದ್ದಾರೆ. ಇನ್ನು ನಮ್ಮ ಮಮ್ಮಿದು ನಮ್ಮ ಅತ್ತೆದು ಬಾಂಡಿಂಗ್ ಹೆಂಗಂದ್ರೆ ಅವ್ರು ಒಟ್ಟಿಗೆ ಬೆಳೆದಿರೋದು. ಓನ್ ಸಿಸ್ಟರ್ಸ್ ತರ ಇರ್ತಾರೆ. ಅವ್ರು ಇದುವರೆಗೂ ಜಗಳ ಆಡಿದ್ ನೋಡೇ ಇಲ್ಲ ಇಷ್ಟು ವರ್ಷದಲ್ಲಿ. ನೋಡಿ ಇದಕ್ಕೇನೆ ನಂಗೆ ಸಿಸ್ಟರ್ಸ್ ಬಾಂಡಿಂಗ್ ಅಂದ್ರೆ ತುಂಬಾನೇ ಇಷ್ಟ. ನನ್ನ 2ನೇ ಪ್ರೆಗ್ನೆನ್ಸಿನಲ್ಲಿ ನನ್ನ ಮಯೂರಿಗೆ ತಂಗಿನೇ ಬೇಕು, ಸಿಸ್ಟರ್ಸ್ ಬಾಂಡಿಂಗ್ ಅವಳು ಎಂಜಾಯ್ ಮಾಡಬೇಕು ಅಂತ ನಾನು ಸೆಕೆಂಡ್ ಪ್ರೆಗ್ನೆನ್ಸಿಲಿ ಗರ್ಲೇ ಬೇಕು ಅಂತ ಬೇಡ್ಕೊಂಡು ನಂಗೆ ಲಹರಿ ಸಿಕ್ಕಿರೋದು. ನನಗೆ ತಮ್ಮಂದಿರಿದ್ರೆ ಐ ಆಮ್ ಹ್ಯಾಪಿ. ಬಟ್ ನಾನು ಆ ಸಿಸ್ಟರ್ ಬಾಂಡಿಂಗ್ನ ಮಿಸ್ ಮಾಡ್ಕೊತಿದ್ನಲ್ವಾ, ಅದಕ್ಕೆ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಗರ್ಲ್ ಬೇಬಿನೇ ಬೇಕು ಅಂತ ಬಯಸಿ ಸಿಕ್ಕಿರೋದು ನನಗೆ ಲಹರಿ. ಎಲ್ಲ ನೆಂಟರೆಲ್ಲ ಊಟ ಮಾಡ್ತಿದ್ದಾರೆ. ಬಡಿಸೋದು ಈ ಕುಕ್ಕಿಂಗ್ ಎಲ್ಲ ಡಿಪಾರ್ಟ್ಮೆಂಟು ನಮ್ಮ ಚಿಕ್ಕಿದು ಮತ್ತೆ ನಮ್ಮ ಚಿಕ್ಕಪ್ಪಂದೇ ಇರುತ್ತೆ. ಯೂಶಲಿ ಅವರಿಬ್ಬರೇ ಎಲ್ಲ ನೋಡ್ಕೋತಾರೆ. ಅವೆಲ್ಲ ಸ್ವಲ್ಪ ಹೆಲ್ಪ್ ಮಾಡೋದು ಆ ಥರ ಮಾಡ್ತಾ ಇರ್ತೀವಿ. ನೋಡಿ ಅಜ್ಜಿ ಇವಾಗ ಊಟ ಮಾಡ್ತಿದಾರೆ. ಈಗ್ಲೂ ಅವರು ಕೆಳಗಡೆನೆ ಕುತ್ಕೊಂಡು ಊಟ ಮಾಡೋದು, ಅದೇ ಅವ್ರಿಗೆ ಕಂಫರ್ಟಬಲ್ ಅಂತ. ನಮ್ ಚಿಕ್ಕಮ್ಮ ಸೆಲ್ಫಿ ಇಟ್ಕೊಳ್ಳೋಣ ಅಂದ್ರು. ನಾನು ಫೋಟೋ ಹಿಡಿತಿದೀನಿ ಅಂತ ಹೇಳಿ ವ್ಲಾಗ್ ಹಿಡಿತಾ ಇದ್ದೆ. ಅದಕ್ಕೆ ನಗ್ತಾ ಇದ್ದಾರೆ ಅವರು. ಎಲ್ಲಾರು ಬ್ಯಾಚ್ ಬೈ ಬ್ಯಾಚ್ ಊಟ ಮಾಡ್ತಿದ್ದಾರೆ. ಒಂದೊಂದ್ಸತಿ ಒಬ್ಬೊಬ್ರು ಊಟ ಮಾಡ್ತಿದ್ದಾರೆ. ಪಾಪ ನಮ್ ಚಿಕ್ಕಿಗೆ ಕಷ್ಟ ಆಗ್ತಿತ್ತು ಊಟ ಬಡಿಸೋದಕ್ಕೆ. ಅವೆಲ್ಲ ಬರೋ ಅಷ್ಟರಲ್ಲಿ ನಮ್ಮ ಅತ್ತೆ ಅಡ್ಗೆ ಮಾಡಿ ಎಲ್ಲ ರೆಡಿ ಆಗಿಟ್ಟಿದ್ರು. ನೋಡಿ ಇವಾಗ ಟಯರ್ಡ್ ಆಗಿ ಕೂತಿದ್ದಾರೆ ರಿಲ್ಯಾಕ್ಸ್ ಆಗೋದಕ್ಕೆ. ಆಮೇಲೆ ನಾನು ಬಡಿಸಿಲ್ಲ ಅಂತ ಕಮೆಂಟ್ ಮಾಡಬೇಡಿ, ಬಿಕಾಸ್ ನಾನು ಅದನ್ನ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಲಹರಿಗೆ ಟ್ರಾವೆಲ್ ಮಾಡಿ ಕೈಕಾಲೆಲ್ಲ ಇಕ್ಕಟ್ಟಾಗಿರುತ್ತೆ ಅಲ್ವಾ. ನೋಡಿ ಇವಾಗ ಬೆಡ್ ಮೇಲೆ ಹಾಕಿದೀವಿ, ಆರಾಮಾಗಿ ಕೈಕಾಲು ಆಡಿಸ್ಕೊಂಡು ಅವಳು ಆಟ ಆಡ್ತಿದ್ದಾಳೆ ಡಾಲಿ ಜೊತೆಗೆ. ಅವಳಗ್ ಫ್ರೀಯಾಗಿ ಬಿಟ್ಬಿಡ್ಬೇಕು ಬೆಡ್ ಮೇಲೆ ಆಟ ಆಡ್ಕೊಂಡಿರೋದಕ್ಕೆ, ಅವಳು ಅವಾಗೆ ಹ್ಯಾಪಿ ಆಗಿರ್ತಾಳೆ. ಇದು ಮಿಲನ, ನಮ್ಮ ಇನ್ನೊಂದು ಚಿಚ್ಚ ಮಗಳು. ನಮ್ಮ ಥರಾನೇ ನಮ್ಮ ಅತ್ತೆ ಫಸ್ಟು. ನಮ್ಮ ಅತ್ತೆ ಆದಮೇಲೆ ನಮ್ಗಿಬ್ರು ಚಿಚ್ಚ ಇದ್ದಾರೆ, ಅಂದರೆ ನಂಗಿಬ್ರು ಚಿಕ್ಕಪ್ಪಂದಿರಿದ್ದಾರೆ. ಇವಳು ಬಂದ್ಲು, ಅಕ್ಕ ಬಾ ಪಾರ್ಕ್ ಹೋಗೋಣ ಅಂತ ಕರಿತಾ ಇದ್ಲು. ಮನೆ ಎದುರುಗಡೆನೆ ಪಾರ್ಕ್ ಇರೋದು. ಸೊ ಇವಾಗ ಎಲ್ಲರೂ ಇದ್ದಾರೆ ಅಲ್ವಾ, ಮಕ್ಕಳನ್ನ ಮ್ಯಾನೇಜ್ ಮಾಡ್ತಾರೆ. ಮಮ್ಮಿ ಒಬ್ರಿಗೆ ಇದ್ದಿದ್ರೆ ಇಬ್ರಿಗೂ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಿತ್ತು. ಇವಾಗ ಎಷ್ಟೊಂದು ಜನ ಇದ್ದಾರೆ ಅಂದ್ಬಿಟ್ಟು ನಾನು ಮಕ್ಕಳನ್ನ ಬಿಟ್ಬಿಟ್ಟು ಆರಾಮಾಗಿ ಒಂದು ವಾಕ್ ಆಗುತ್ತೆ ಇವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾನು ರಿಲ್ಯಾಕ್ಸ್ ಆಗೋಣ ಅಂತ ಆಚೆ ಬಂದ್ವಿ. ಎಲ್ಲ ಪುಟ್ಟ ಮಕ್ಕಳಿದ್ರು ನೋಡಿ. ಇವಾಗ ನನ್ನಷ್ಟು ಹೈಟ್ ಬೆಳೆದ್ಬಿಟ್ಟಿದ್ದಾರೆ. 3 ವರ್ಷ ಆಯ್ತಲ್ವಾ ನನ್ನ ಮದುವೆ ಆಗಿ. 3 ವರ್ಷದ ಹಿಂದೆ ಫೋಟೋಸ್ ನೋಡಿ, ಇವರೆಲ್ಲ ಎಷ್ಟು ಚಿಕ್ಕವ್ರು ಇದ್ದಂಗಿದ್ದಾರೆ. ಎಷ್ಟು ಬೇಗ ಮಕ್ಕಳು ಬೆಳೆದ್ಬಿಡ್ತಾರೆ ಅಂತ ಗೊತ್ತೇ ಆಗೋದಿಲ್ಲ ನೋಡಿ. ನಮ್ಮ ಡಾಲಿ ಹೆಸರು ನವ್ಯ ಅಂತ, ಒರಿಜಿನಲ್ ಹೆಸರು. ನಾವು ಚಿಕ್ಕ ವಯಸ್ಸಿಂದಾನು ಅವಳಿಗೆ ಡಾಲಿ ಅಂತಾನೆ ಕರಿತೀವಿ. ಸ್ಮಾಲ್ ಫೋಟೋ ಶೂಟ್ ಆಗ್ತಾ ಇದೆ ನೋಡಿ. ಕ್ಯಾಮ್ರಾ ತಂದಿದ್ದ ನನ್ನ ತಮ್ಮ ಅಂದ್ಬಿಟ್ಟು ಎಲ್ಲ ಫೋಟೋ ಹಿಡಿತಾ ಇದ್ದಾರೆ. ನನ್ನ ತಮ್ಮ ಅಂದ್ರೆ ಕಸಿನ್ ತಮ್ಮ. ಫೋಟೋ ಹಿಡಿತಾ ಇದ್ದಾರೆ ನೋಡಿ. ಇದು ತನ್ವಿ, ನನ್ಗೂ ಮಗಳು. ನಮ್ಮ ಅತ್ತೆ ಇದ್ದಾರಲ್ವಾ, ಅವ್ರಿಗೆ ಮೊಮ್ಮಗು. ನನ್ನ ಮತ್ತೆ ಮಗನ ಮಗಳು ಇವಳು. ಪಾರ್ಕಲ್ಲಿ ವ್ಯೂ ನೋಡಿ ಹೆಂಗಿದೆ, ಮೋಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ವೆದರ್ ಅಂತೂ ತಣ್ಣಗಿತ್ತು.
ಅಕ್ಕ ಬೋರ್ ಆಗ್ತಿದೆ ಅಂತ ಹೇಳ್ತಾನೆ ಇದ್ರು ಇಬ್ರು. ಸರಿ ಯಾರು ಕಲ್ಲು ದೂರ ಎಸಿತಾರೆ ಇಬ್ರಲ್ಲಿ ಅಂತ ನಾನು ಹೇಳ್ದೆ. ಸೊ ಇಬ್ರು ಕಾಂಪಿಟೇಷನ್ ಅಲ್ಲಿ ನಾನ್ ದೂರ ಎಸಿತೀನಿ ಕಲ್ನ ಅಂತ ಇಬ್ರು ಕಾಂಪಿಟೇಷನ್ ಅಲ್ಲಿ ಎಸಿತಾನೆ ಇದ್ರು. ಸ್ವಲ್ಪ ಸುಸ್ತಾಗ್ಲಿ ಇವ್ರಿಗೂ ಟಯರ್ಡ್ ಆಗ್ಲಿ ಆಮೇಲೆ ಬೋರ್ ಆಗ್ತಿದೆ ಅಂತ ನನ್ಗೆ ಕಾಟ ಕೊಡೋದು ಕಮ್ಮಿ ಆಗುತ್ತೆ ಅಂತ ನಾನು ಆಟಾಡಿಸ್ತಾ ಇದ್ದೀನಿ. ಮಯೂರಿಗೂ ನಾನು ಹೀಗೆ ಮಾಡ್ತೀನಿ. ಅವಳು ಜಾಸ್ತಿ ಕಾಟ ಕೊಡ್ತಾ ಇದ್ರೆ ಏನಾದ್ರೂ ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇರ್ತೀನಿ. ಅವಾಗ ಅವಳು ಡೈವರ್ಟ್ ಆಗಿರ್ತಾಳೆ, ಸ್ವಲ್ಪ ಕಾಟ ಕಮ್ಮಿ ಕೊಡ್ತಾಳೆ ಅಂತ ಅವಳಿಗೂ ಹಂಗೆ ಮಾಡ್ತೀನಿ ನಾನು. ಲಹರಿ ಎದ್ಲು ಅಂತ ಕಾಲ್ ಬಂತು. ಸೊ ಡಾಲಿ ಕರ್ಕೊ ಬರ್ತಿದ್ದಾಳೆ ಅವಳನ್ನ. ಹಿಂಗೂ ಕ್ಯಾಮ್ರಾ ಇತ್ತಲ್ವಾ, ಫೋಟೋ ಹಿಡಿಸ್ಕೊತಾ ಇದ್ದಾಳೆ ಮಿಲನ ಲಹರಿ ಜೊತೆ. ಸೊ ಇಲ್ಲೊಂದು ಚಿಕ್ಕ ಮಿನಿ ಫೋಟೋ ಶೂಟ್ ನಡೀತಾ ಇದೆ. ಲಹರಿಗೆ ಫೋಟೋ ಫೇಸ್ ಚೆನ್ನಾಗಿದೆ, ಹೆಂಗಿದ್ರು ಅವಳು ಚೆನ್ನಾಗಿ ಬೀಳ್ತಾಳೆ. ಅವಳಿಗೆ ಟೋಪಿ ಜಾಕೆಟ್ ಏನು ಹಾಕೊಂಡ್ ಬಂದಿರ್ಲಿಲ್ಲ, ಮನೆ ಎದುರುಗಡೆನೆ ಅಲ್ವಾ. ಫೋನ್ ಬಂದಿದ ತಕ್ಷಣ ಕರ್ಕೊಂಡ್ ಬಂದ್ಬಿಟ್ಲು ಡಾಲಿ. ಸೊ ಅದಕ್ಕೆ ನಾನು ಕರ್ಕೊಂಡು ಹೋಗ್ತಿದ್ದೆ, ಅಷ್ಟಲ್ಲಿ ಫೋಟೋ ಹಿಡಿತೀನಿ ಅಂತ ಹೇಳಿದ್ರು. ಸರಿ ಒಂದೆರಡು ಫೋಟೋ ಇಟ್ಕೊಳ್ಳಿ, ಆಮೇಲೆ ಬೇಗ ಹೋಗ್ಬಿಡೋಣ, ಮಳೆ ಬರಂಗೆ ಬೇರೆ ಇತ್ತು. ಅದಕ್ಕೆ ನಾನು ಬೇಗ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಅರ್ಜೆಂಟ್ ಮಾಡ್ತಾ ಇದ್ದೆ. ಅಕ್ಕ ನೀನು ಹಿಡ್ಕೋ ಫೋಟೋ ಅಂತ ಅವ್ರು ಅರ್ಜೆಂಟ್ ಮಾಡ್ತಾ ಇದ್ರು. ಸರಿ ಆಯಿತು ಅಂತ ನಾನು ಕರ್ಕೊಂಡು ಬಂದೆ. ಅಜ್ಜಿ ಮೊಮ್ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಟ ಆಡ್ಕೊಂಡಿದೆ. ಮಯೂರಿ ಚಿಕ್ಕಪ್ಪನ ಮನೆಗೆ ಹೋಗಿದ್ಲು. ಒಂದ್ ಅರ್ಧ ಗಂಟೆ 1 ಅವರ್ ಅನ್ಸುತ್ತೆ. ಇವಳು ಲಹರಿ ನೋಡಿರ್ಲಿಲ್ಲ. ಸೊ ಬಂದ ತಕ್ಷಣ ತಂಗಿನ ಮುದ್ದು ಮಾಡ್ತಿದ್ದಾಳೆ, ಆಟ ಆಡಿಸ್ತಾ ಇದ್ದಾಳೆ ನೋಡಿ. ಮಯೂರಿ ತನ್ವಿ ಜೊತೆನೂ ಬೇಗ ಫ್ರೆಂಡ್ ಆಗ್ಬಿಟ್ಟಿದ್ದಾಳೆ. ಇದೇ ಫಸ್ಟ್ ಟೈಮ್ ಅವಳು ತನ್ವಿನ ಎದುರುಗಡೆ ನೋಡ್ತಾ ಇರೋದು. ಯೂಶಲಿ ಅವಳು ವಿಡಿಯೋ ಕಾಲಲ್ಲಿ ತನ್ವಿನ ಮಾತಾಡಿಸ್ತಾ ಇದ್ಲು. ಇವಾಗ ಅವಳ ಜೊತೆ ಬೇಗ ಫ್ರೆಂಡ್ ಆಗ್ಬಿಟ್ಟಿದ್ದಾಳೆ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ಅಲ್ವಾ, ಲಹರಿ ಏನಾದರೂ ಹೇಳ್ತಾ ಇದ್ರೆ ನಾನು ಹೋಗೋಕ್ಕಿಂತ ಮುಂಚೆನೇ ಮಯೂರಿ ಹೋಗಿ ಸಮಾಧಾನ ಮಾಡ್ತಾ ಇರ್ತಾಳೆ ಅಂತ. ನೋಡಿ ಇವಾಗ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅವಳು ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಇವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ತನ್ವಿ ಲಹರಿ ಕೈ ಮೇಲೆ ಕುತ್ಕೊಂಬಿಟ್ಲು ನೋಡಿ. ನಾವೆಲ್ಲ ಇದ್ರೂ ಹಂಗಾಯ್ತು ನೋಡಿ. ನೋಡಿ ಹೀಗೆ ಅವಳು ಸಮಾಧಾನ ಮಾಡೋದು. ಇನ್ನು ಈಗ ಈ 3 ಜನ ಅಂತೂ ಪುಟ್ದಾಗಿದ್ದಾರೆ. ನೆಕ್ಸ್ಟ್ ಸತಿ ಬರೋ ಅಷ್ಟರಲ್ಲಿ ಇವ್ರು ಸಿಗೋವಾಗ ಜುಟ್ಟು ಎಳಿಯೋದು, ಹೊಡಿಯೋದು ಎಲ್ಲ ಮಾಡ್ತಾರೆ ಅನ್ಸುತ್ತೆ ನನಗೆ. ಅವಾಗ ಮ್ಯಾನೇಜ್ ಮಾಡೋದು ಇರೋದು ನಮಗೆ ಟಾಸ್ಕ್. ನೆಕ್ಸ್ಟ್ ಸತಿ ಇವ್ರು ಎಲ್ಲ ಸಿಕ್ಕಿದಾಗ ನಾವು ನೈಟೇ ಹೊರಡ್ಬೇಕಿತ್ತು. ಬಟ್ ಇವ್ರಿಗೆ ಒಂದು ಲೀವ್ ಇತ್ತು ಅಂತ ಹೇಳಿ ಸೊ ಇಲ್ಲೇ ಉಳ್ಕೊಂಡ್ವಿ. ನಾವು ಪಕ್ಕದಲ್ಲೇ ನಮ್ಮ ಚಿಚ್ಚ ಮನೆಗೆ ಬೇರೆ ಹೋಗಿರ್ಲಿಲ್ಲ ಅಲ್ವಾ. ಸೊ ಹಂಗೆ ಇವಾಗ ಹೋಗ್ತಾ ಇದ್ದೀವಿ, ಮಾತಾಡ್ಸ್ಕೊಂಡ್ ಬರೋಣ ಅಂತ. ಡಾಲಿ ಮೇಲೆ ಟೆರೆಸಲ್ಲಿ ಇದ್ಲು. ಹಿಂಗೂ ಚಳಿ ಇತ್ತಲ್ವಾ, ನಾವು ಸ್ವಲ್ಪ ಬಿಸಿಲು ತಗೊಂಡಂಗಿರುತ್ತೆ ಅಂತ ನಾವು ಟೆರೆಸ್ಗೆ ಹೋದ್ವಿ. ನಾವಲ್ಲಿ ಮಾತಾಡ್ಕೊಂಡು ನಿಂತಿದ್ವಿ, ಅವರಿಬ್ರು ಆಟ ಆಡ್ತಾ ಇದ್ರು. ನನ್ನ ಮಗಳಿಗೆ ಈ ಥರ ಆಟ ಆಡ್ಸೋರು ಯಾರಾದರೂ ಸಿಕ್ಬಿಟ್ರೆ ಅವಳಂತೂ ಹ್ಯಾಪಿಯಾಗಿ ಆಟ ಆಡ್ಕೊಂಡಿರ್ತಾಳೆ. ಆಮೇಲೆ ಇನ್ನೊಂದು ವಿಷಯ, ನಾವು ಇಲ್ಲಿ ಯಶುನ ಮರ್ತಿದ್ದೀವಿ. ಡಾಲಿ ಅವ್ರ ಅಣ್ಣ, ಅವನೊಬ್ಬ ಮಿಸ್ಸಿಂಗ್ ಇಲ್ಲಿ. ಅವನು ಹಾಸ್ಟೆಲಲ್ಲಿ ಇರ್ತಾನೆ. ಅವನಿದ್ದಿದ್ರೆ ಅವನು ಜಾಯ್ನ್ ಆಗಿರೋನು. ಅವನು ನನ್ನ ಚಿಕ್ಕ ತಮ್ಮ ಇಬ್ರು ಜೋಡಿ. ನಮ್ಮ ಅತ್ತೆ ಮಕ್ಳು ಇಬ್ರು ಇದ್ದಾರೆ, ಅವ್ರೂ ನನ್ನ ದೊಡ್ಡ ತಮ್ಮ ಜೋಡಿ. ಅವ್ರು 3 ಜನ ಆಚೆ ಹೋಗ್ತಾರೆ, ಇವರಿಬ್ರು ಆಚೆ ಹೋಗ್ತಾರೆ. ನಾನು ಎಲ್ಲರ ಜೊತೆ ಮಾತಾಡ್ಕೊಂಡಿರ್ತಾ ಇದ್ದೆ. ಇವಾಗ ಮಕ್ಳಿದಾರೆ ಅಲ್ವಾ, ಎಲ್ಲರ ಜೊತೆ ಮಾತಾಡ್ಕೊಂಡು ಇವರಿಬ್ರು ನೋಡ್ಕೊಳ್ಳೋ ಅಷ್ಟರಲ್ಲೇ ಟೈಮ್ ಆಗಿಬಿಡುತ್ತೆ. ಇನ್ನು ನಾವು ಫ್ರೆಶ್ ಅಪ್ ಆಗಿರಲಿಲ್ಲ ಅಲ್ವಾ, ನಾನು ಫ್ರೆಶ್ ಅಪ್ ಆದೆ. ಮಕ್ಕಳು ಕೂಡ ಇವತ್ತು ನಾನು ಸ್ನಾನ ಮಾಡಿಸಿಲ್ಲ, ನಮ್ಮ ಚಿಕ್ಕಿನೇ ಸ್ನಾನ ಮಾಡಿಸಿದ್ರು. ಆಮೇಲೆ ನೀವೆಲ್ಲ ಅನ್ಕೊತಾ ಇರ್ತೀರಾ ಯಾಕೆ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂತ. ಮಯೂರಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಆಮೇಲೆ ನನ್ನ ಹಸ್ಬೆಂಡ್ಗೂ ಹುಷಾರಿರ್ಲಿಲ್ಲ. ಅದಲ್ದಿರ ಮನೆಯೆಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡಬೇಕಿತ್ತು. ಇಬ್ರಿಗೂ ಹುಷಾರಿರ್ಲಿಲ್ಲ ಅಲ್ವಾ, ಅದಕ್ಕೋಸ್ಕರ ನನಗೆ ಮನೆನೂ ಕ್ಲೀನ್ ಮಾಡಿಕೊಂಡು ಇವ್ರನ್ನ ಸುಧಾರಿಸಿ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು. ಸರಿ ಪರವಾಗಿಲ್ಲ, ನಿಧಾನಕ್ಕೆ ವ್ಲಾಗ್ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ನಾನೇ ಸ್ವಲ್ಪ ನಿಧಾನ ಮಾಡಿದೆ. ನಾನು ವ್ಲಾಗ್ ಸ್ಟಾರ್ಟಿಂಗಲ್ಲಿ ಹೇಳ್ದಾಗೆ ನನ್ನ ಚಿಕ್ಕಮ್ಮ ಬರ್ತಾನ ಇಲ್ವಾ, ಪೂರ್ತಿ ವ್ಲಾಗ್ ನೋಡಿ ಅಂತ ಹೇಳಿದ್ದೆ ಅಲ್ವಾ. ನಮ್ಮ ಚಿಚ್ಚ ಯಾಕೆ ಅವ್ನು ಬಂದಿಲ್ಲ ಅಂತ ಹೇಳಿ ಫೋನ್ ಮಾಡಿ ಬಾ ಅಂತ ಕರೆಸಿದ್ರು. ಅದಕ್ಕೆ ಅವ್ನು ಬಂದಿದ್ದಾನೆ. ಮಯೂರಿನ ಎತ್ಕೊಂಡಿರೋದು ನಮ್ಮ ಅತ್ತೆ ಮಗ. ನಂಗೆ 2 ಅತ್ತೆ ಮಕ್ಕಳು. ಇವನು ಚಿಕ್ಕವನು ಚಿಂಟು, ದೊಡ್ಡವನು ಚಿನ್ನು ಅಂತ. ಮಯೂರಿಗೆ ಗೊತ್ತಾಯ್ತು ಮಾಮ ಬಂದಿದ್ದಾನೆ ಅಂತ. ನೋಡಿದ್ಲು, ನೋಡ್ಬಿಟ್ಟು ಚಪ್ಪಲಿ ಆಚೆ ಬಿಡಬೇಕು, ಒಳಗಡೆ ಹಾಕೊಂಬರ್ಬಾರ್ದು ಅಂತ ಮತ್ತೆ ಅವಳು ವಾಪಸ್ ಹೋಗ್ತಿದ್ದಾಳೆ.
ಅವಳು ಚಿಕ್ಕ ವಯಸ್ಸಿಂದನೂ ಅಷ್ಟೇನೆ ಯಾವತ್ತೂ ಚಪ್ಪಲಿ ಹಾಕೊಂಡು ಮನೆ ಒಳಗಡೆ ಬಂದಿಲ್ಲ ಅವಳು. ಚಪ್ಪಲಿ ಅಂದ್ರೆ ಆಚೆನೆ ಇರ್ಬೇಕು ಅಂತ ಅವಳು ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ಮಾಮ ಅಂದ್ರೆ ಎಷ್ಟು ಇಷ್ಟ ಅವಳಿಗೆ, ಓಡ್ ಬಂದ್ಬಿಡ್ತಾಳೆ. ಅಂಥದ್ರಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಮನೆ ಆಚೆ ಆಮೇಲೆ ಒಳಗಡೆ ಬರ್ತಿದ್ದಾಳೆ ಅವಳು. ಬಂದೆ ಬಂದೆ ನಾನ್ ಬಂದೆ, ಚಪ್ಪಲಿ ಬಿಟ್ಬಿಟ್ಟು ಬಂದೆ ಅಂತ ತಲೆಯಲ್ಲಿ ಆಡಿಸ್ಕೊಂಡು ಹೇಳ್ತಾ ಇದ್ದಾಳೆ. ಅವ್ರು ತಿರುಪತಿಗೆ ಹೋಗಿದ್ರು ಅಲ್ವಾ, ಅದ್ರಲ್ಲೊಂದು ಆಟ ಆಡೋದು ತಗೊಬಂದಿದ್ರು. ಅದನ್ನ ನೋಡ್ತಾ ಇದ್ಲು ಅವಳು. ಅವಳಿಗೋಸ್ಕರನೇ ಅವ್ನ್ ತಗೊಬಂದಿದ್ದ. ಇಬ್ರು ಆಟ ಆಡ್ತಾ ಇದ್ರು. ಅದು ಸುತ್ತುವಾಗ ಲೈಟ್ ಕೂಡ ಬರ್ತಾ ಇತ್ತು. ನೈಟ್ ಅಲ್ಲಿ ಚೆನ್ನಾಗ್ ಕಾಣಿಸುತ್ತೆ. ಇವಾಗ ಇದ್ ಬೆಳ್ಕಿದೆ ಅಲ್ವಾ, ಅದಕ್ಕೆ ಆ ಲೈಟ್ ಸರಿ ಕಾಣಿಸ್ತಿಲ್ಲ. ನಾನು ಮುಂಚೆನೆ ಹೇಳಿದ್ದೆ ಅಲ್ವಾ, ಅಡ್ಗೆ ಡಿಪಾರ್ಟ್ಮೆಂಟ್ ಏನಿತ್ತು ನಮ್ ಚಿಚ್ಚಾದು ಮತ್ತೆ ನಮ್ ಚಿಕ್ಕಿದು ಅಂತ. ಅಲ್ಲಿ ಅಡ್ಗೆ ಮಾಡ್ತಾ ಇದಾರೆ ನಮ್ ಚಿಚ್ಚ ನೋಡಿ. ಇವ್ರೇ ನಮ್ ಚಿಕ್ಕಪ್ಪ, ವಿಧಿ ಚಿಕ್ಕಪ್ಪ. ಟೇಸ್ಟ್ ಹೇಗಿದೆ ನೋಡು ಅಂತ ಚರಣ್ ಕೊಟ್ಟಿದ್ದಾರೆ, ತಿಂತಾ ಇದಾರೆ ಅವರು. ನಮ್ ಚಿಚ್ಚಾಗೆ ಅಡ್ಗೆ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ಬಡಿಸ್ಬೇಕು ಅನ್ನೋದಂದ್ರೆ ತುಂಬಾ ಇಷ್ಟ. ಮನೆಗ್ ಹೋಗ್ಬಿಟ್ರೆ ಸಾಕು, ಎಲ್ಲಾರ್ಗೂ ಜಾಸ್ತಿ ಬಡಿಸ್ತಾನೆ ಇರ್ತಾರೆ. ಯಾರೇ ಬರ್ಲಿ ಆ ಮನೆಯಲ್ಲಿ ಅಡ್ಗೆ ಮಾಡಿ ತಿನ್ಸಿ ಕಳಿಸ್ತಾರೆ ಅವರು. ಅವಾಗೆ ಅವ್ರಿಗೆ ಸಮಾಧಾನ. ಇವ್ರೆ ಅವ್ರೆ ಅಂತ ಏನು ನೋಡಲ್ಲ. ಮನೆಗ್ ಯಾರ್ ಬಂದ್ರುನು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿಂದ. ಮೈಲಿಗೋಸ್ಕರ ಬಳೆ ಎಲ್ಲ ತಂದಿದ್ದಾನೆ ನನ್ ತಮ್ಮ. ಫುಲ್ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದಾನೆ ಸೊಸೆಗೋಸ್ಕರ. ಬಳೆ ಹಾಕಿಸ್ಕೊಂಡು ಖುಷಿ ಆಗ್ಬಿಡ್ತು ಅವಳಿಗೆ. ಮಯೂರಿ ಅಂತೂ ಎಲ್ರಿಗೂ ಬಳೆ ತೋರ್ಸೋದು, ಮಾಮ ಕೊಡ್ಸಿದ್ದು ಅಂತ ಹೇಳೋದು, ಎಲ್ರಿಗೂ ಅದನ್ನೇ ಹೇಳ್ತಿದ್ಲು ಅವಳು. ಅವಳಂತೂ ಬಳೆ ಬಿಚ್ಚಕ್ಕೆ ರೆಡಿ ಇರ್ಲಿಲ್ಲ. ಅದು ಸ್ವಲ್ಪ ಲೂಸ್ ಇದೆ ಅವಳಿಗೆ. ಇನ್ನು ಚಿಕ್ಕ ಸೈಜ್ ತಗೋಬರ್ಬೇಕಿತ್ತು, ಅವ್ನಿಗೆ ಗೊತ್ತಾಗಿಲ್ಲ. ನೆನ್ನೆ ಎಲ್ಲ ಅತ್ತೆ ಮನೇಲಿ ಸೇರಿದ್ವಿ, ಇವತ್ತು ಇಲ್ಲಿ ಚಿಕ್ಕಪ್ಪನ ಮನೇಲಿ ಸೇರಿದೀವಿ. ಚರಣ್ ತಿಂತಾ ಇದೆ ಅಲ್ವಾ, ಟೇಸ್ಟ್ ಹೇಗಿದೆ ಅಂತ ನನ್ಗೂ ತಿನ್ನಿಸ್ತಾ ಇದ್ದಾರೆ. ಮದ್ವೆಗಿಂತ ಮುಂಚೆ ಎಂಗೇಜ್ಮೆಂಟ್ ಆಗಿದ ಟೈಮ್ ಅಲ್ಲಿ ಅವರು ಆಫೀಸ್ ಅಲ್ಲಿ ಲಂಚ್ ಟೈಮ್ ಬಿಡ್ತಾರಲ್ವಾ, ಅವಾಗ ಬಂದು ನನ್ಗೆ ಊಟ ಮಾಡಿಸಿ ಹೋಗ್ತಾ ಇದ್ರು. ನಮ್ ಮ್ಯಾರೇಜ್ ಸ್ಟೋರಿನ ನಾನು ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸ್ ಅಲ್ಲಿ ಹೇಳ್ತೀನಿ. ನಮ್ದು ಲವ್ ಮ್ಯಾರೇಜಾ ಇಲ್ಲ ಅರೇಂಜ್ ಮ್ಯಾರೇಜಾ ಅಂತೆಲ್ಲ ನಾನು ಒಂದು ವ್ಲಾಗ್ ಅಲ್ಲಿ ಹೇಳ್ತೀನಿ. ಅದೇ ಒಂದ್ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಬಿಕಾಸ್ ಎಷ್ಟೋ ಜನ ಅನ್ಕೊಂಡಿರ್ತಾರೆ ನಮ್ದು ಲವ್ ಮ್ಯಾರೇಜ್ ಅಂತ, ಇಲ್ಲ ಕೆಲವು ಜನ ಅರೇಂಜ್ ಮ್ಯಾರೇಜ್ ಅನ್ಕೊಂಡಿದ್ದಾರೆ. ಸೊ ನಾನು ಕ್ಲಾರಿಟಿ ಕೊಡ್ತೀನಿ ಕಮಿಂಗ್ ವ್ಲಾಗ್ ಅಲ್ಲಿ. ನಮ್ ಚಿಕ್ಕಪ್ಪ ಮತ್ತೆ ನಮ್ ಚಿಕ್ಕಮ್ಮ ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತಾರೆ ಅಂದ್ರೆ, ತುಂಬಾ ಟೇಸ್ಟಿಯಾಗಿ ಅಡ್ಗೆ ಮಾಡ್ತಾರೆ. ಅವ್ರು ಅಡ್ಗೆ ಮಾಡ್ತಿದ್ದಾರೆ ಅಂದ್ರೆ ನಾವೆಲ್ಲ ಬರೀ ಹೆಲ್ಪ್ ಮಾಡ್ತೀವಿ ಅಷ್ಟೇ, ಅವರೇ ನಿಂತ್ಕೊಂಡ್ ಮಾಡ್ಲಿ ಅಂತ. ಯಾಕಂದ್ರೆ ಅವ್ರು ಅಷ್ಟು ಸೂಪರ್ ಆಗಿ ಅಡ್ಗೆ ಮಾಡ್ತಾರೆ. ಪಲಾವ್ ರೆಡಿ ಆಗ್ತಾ ಇದೆ, ನಾವ್ ಕಾಯ್ತಾ ಇದೀವಿ ಯಾವಾಗ ಬೇಗ ತಟ್ಟೆಗೆ ಹಾಕ್ತಾರೆ ಅಂತ. ಎಲ್ರು ಕಸಿನ್ಸ್ ಎಲ್ಲ ಇದೀವಿ ಅಲ್ವಾ, ಯಾವಾಗ ಆಯ್ತಾ ಆಯ್ತಾ ಅಂತ ಕೇಳ್ತಾನೆ ಇದೀವಿ. ಇಷ್ಟು ಜನಕ್ಕೆ ಅಷ್ಟ್ ಚಿಕ್ಕ ಪಾತ್ರೆ ಅಂತ ಅನ್ಕೊಂಬೇಡಿ, ಅದು ದೊಡ್ಡ ಪಾತ್ರೆನೆ. ವಿಡಿಯೋನಲ್ಲಿ ಚಿಕ್ಕದ್ ಅನಿಸ್ತಿದೆ. ನಮ್ ಚಿಕ್ಕಪ್ಪನ ಮನೇಲಿ ಯಾವತ್ತೂ ಊಟ ಶಾರ್ಟೇಜ್ ಆಗಲ್ಲ, ಯಾವಾಗ್ಲೂ ಮಿಕ್ಕುತ್ತೆ. ಅವ್ರ ಕೈ ದೊಡ್ಡದು, ಯಾವತ್ತೂ ಊಟ ಶಾರ್ಟೇಜ್ ಆಗಲ್ಲ. ಧಾರಾಳವಾಗೇ ಮಾಡಿರ್ತಾರೆ. ಇಲ್ಲಿ ನೋಡಿ ನಮ್ ಪುಟ್ಟ ಲಹರಿ ಏನ್ ಮಾಡ್ತಿದ್ದಾಳೆ, ಮಾಮ ಬೂಡಿ ತಲೆನ ಆಟ ಆಡ್ತಾ ಇದ್ದಾಳೆ ಅವಳು. ಏನಿದು ಅಂತ, ಕೂದ್ಲೇ ಇಲ್ವಲ್ಲ ಏನಿದು ಅಂತ ತಟ್ಟಿ ತಟ್ಟಿ ನೋಡ್ತಾ ಇದ್ದಾಳೆ ಅವಳು. ಮಾತಾಡ್ಸು ಮಾತಾಡ್ಸು ಅಂತ ಕರೀತಾ ಇದ್ದಾಳೆ. ಅವ್ನ್ ತಿರುಗ್ ನೋಡ್ತಾ ಇಲ್ಲ. ಬೈಕಲ್ಲಿ ಬಂದಿದ್ರಲ್ವಾ, ಅದಕ್ಕೋಸ್ಕರ ಅವ್ನ್ ಟಯರ್ಡ್ ಆಗ್ಬಿಟ್ಟಿದೆ. ಅವಳು ಬಿಡ್ತಾನೆ ಇಲ್ಲ, ಅವನ್ನ ಮಾತಾಡ್ಸ್ತಾನೆ ಇದ್ದಾಳೆ. ಮಮ್ಮಿ ಹಿಡ್ಕೊಳಕ್ಕೆ ಅವಳು ಬಗ್ಗಿ ಬಗ್ಗಿ ಅವನ್ನ ತಟ್ಟಿ ತಟ್ಟಿ ಎಬ್ಬರ್ಸಕ್ಕೆ. ನಾವು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹೋಗ್ಬೇಕು ಅನ್ಕೊಂಡ್ವಿ, ಆದ್ರೆ ಸಂಜೆ ಲೇಟೇ ಆಗೋಯ್ತು. ನಾವು ಹೊರಡೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 8 o'clock ಆಗಿತ್ತು ಅನ್ಸುತ್ತೆ. ನಮ್ ಚಿಚ್ಚಾಗೂ ನಮ್ ಚಿಕ್ಕಿಗೆಲ್ಲ ಬಾಯ್ ಹೇಳಿ, ಡಾಲಿಗೆಲ್ಲ ಬಾಯ್ ಹೇಳಿ ಹೊರಟ್ವಿ. ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಣ ಅನ್ಕೊಂಡೆ, ಮರ್ತೇ ಹೋಯ್ತು ನನ್ಗೆ. ಸರಿ ಇಲ್ಲ ಅತ್ತೆ ಮನೆಯಲ್ಲಿ ಎಲ್ಲ ಬಾಯ್ ಮಾಡ್ತಿದೀವಲ್ಲ, ಹೊರಡೋವಾಗ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದೀನಿ. ಅಜ್ಜಿ ಬಾಯ್ ಮಾಡ್ತಿದಾರೆ ಎಲ್ರಿಗೂ, ಮೊಮ್ಮಗಳಿಗೆ, ಮರಿ ಮೊಮ್ಮಗಳಿಗೆ ಎಲ್ಲಾರ್ಗೂ ಬಾಯ್ ಹೇಳಕ್ ಬಂದಿದ್ದಾರೆ. ನಮ್ ಕ್ಯೂಟ್ ತನ್ವಿ ಕೂಡ ಬಂದಿದ್ದಾಳೆ ಅವ್ರ ಅಕ್ಕಗೆ ಬಾಯ್ ಮಾಡೋದಕ್ಕೆ. ಇದು ಚಕ್ಕು, ತನ್ವಿ ಅವ್ರ ಮಮ್ಮಿ. ಪುಟ್ಟದಾಗಿ ಕಾಣಿಸ್ತಿದ್ದಾಳೆ ಅಲ್ವಾ, ಅವಳಿಗೆ ಏಜ್ ಆಗಿದೆ, ಡೋಂಟ್ ವರಿ. ಅವಳೇ ಒಂದ್ ಪಾಪು ನಮ್ಗೆ, ಅವಳಿಗೊಂದ್ ಪಾಪು. ಮಯೂರಿ ತನ್ವಿ ಬಾಂಡಿಂಗ್ ನೋಡಿ, ಅವಳು ಕಿಟಕಿಯಿಂದ ಬಗ್ಗಿ ಹೋಗಕ್ ಟ್ರೈ ಮಾಡ್ತಿದ್ದಾಳೆ, ತನ್ವಿ ಬಾಯ್ ತನ್ವಿ ಬಾಯ್ ಅಂತ. ತನ್ವಿ ನೋಡ್ತಾ ಇದ್ದಾಳೆ, ಏನ್ ಎಲ್ಲ ಹೊರಡ್ತಾ ಇದಾರಲ್ಲ, ಹೆಂಗ್ ರಿಯಾಕ್ಟ್ ಮಾಡೋದು ಅಂತ ಅವಳಿಗೆ ಗೊತ್ತಾಗ್ತಿಲ್ಲ. ನಾವೆಲ್ಲ ಸೇರಿ ಎಂಜಾಯ್ ಮಾಡೋದ್ಕಿಂತ ಈ ಮಕ್ಳೆಲ್ಲ